ಸ್ವಾಗತ ಸುಸ್ವಾಗತ ನನ್ನ ಹೊಸ ವ್ಲಾಗಿಗೆ. ಇವತ್ತು ಆಚೆ ಇದ್ದೀನಿ ಗೊತ್ತು, ಅದು ಬೇರೆ. ಏನು ಗೊತ್ತಾ, ಸಾರಿ, ಫಸ್ಟ್ ಆಫ್ ಆಲ್ ಸಾರಿ ಹೇಳ್ತೀನಿ. ಇಷ್ಟು ದಿವಸ ನಾನು ಹಾಲಿಡೇ ಹಾಕಿದ್ದು, ಅದು ವ್ಲಾಗಿಂಗ್ ಸ್ವಲ್ಪ ಫೋನು ಹೊಡೆದೋಗ್ಬಿಟ್ಟಿದೆ, ಅಂದರೆ ಡ್ಯಾಮೇಜ್ ಆಗಿದೆ. ಸೊ ಅದಕ್ಕೆ ಇವಾಗೂ ಡ್ಯಾಮೇಜಲ್ಲೇ ಐತೆ. ನನ್ನ ತಮ್ಮ ಜೊತೆ ಫೈಟ್ ಮಾಡೋಕೆ ಹೋಗಿ ಡ್ಯಾಮೇಜ್ ಮಾಡ್ಕೊಂಡಿದ್ದೀನಿ ಫೋನ್ನ. ಬರೀ ಡೌಗಳು ನಿಂತು. ಸೊ ಇವಾಗ ನಾನು ನಮ್ಮ ಮನೇಲಿಲ್ಲ. ಫಸ್ಟ್ ಆಫ್ ಆಲ್ ಇವಾಗ ಫೋರ್ಸಸ್ ಆರ್ಮಿ ಸ್ಟೋರ್ ಹತ್ರ ಇದ್ದೀನಿ, MG ರೋಡ್ ಹತ್ರ. NCCಗೆ ಯೂನಿಫಾರ್ಮ್ ತೊಗೊಳಕ್ಕೆ. ಗೊತ್ತಲ್ಲ, ನಾನು ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ ಹೆಂಗೋ ಮಾಡಿ. ಸೊ ಇವಾಗ ಯೂನಿಫಾರ್ಮ್ ತಗೊಂಡು ಹೋಗಬೇಕು. ಸೊ ಇದೆ MG ರೋಡಲ್ಲಿ ಲೊಕೇಟ್ ಆಗೋದು. ಹೋಗೋಣ. ಇಲ್ಲಿ ನಮ್ಮ ಕಾಲೇಜ್ ಹೆಸರು ಹೇಳಿದ್ದಷ್ಟೇ, ಅವರು ಕೊಟ್ಬಿಡ್ತಾರೆ ಎಲ್ಲ. ಸೊ ಇಲ್ಲಿ ನೋಡಿ ಹೆಂಗೈತೆ. ಇಲ್ಲಿ ಇವಾಗ ಅಲ್ಲಿ ಸ್ಟಿಚಿಂಗ್ ಕೊಡಬೇಕು ಫಸ್ಟು. ಟ್ರ್ಯಾಕ್ ಸೂಟು ಅದೆಲ್ಲ ಅವರೇ ಕೊಡ್ತಾರೆ, ಟ್ರ್ಯಾಕ್ ಸೂಟು. ಆದರೆ ಮೇನ್ ಯೂನಿಫಾರ್ಮ್ ಇರುತ್ತಲ್ಲ, ಮೇನ್ ಯೂನಿಫಾರ್ಮು ಸ್ಟಿಚಿಂಗಿಗೆ ಕೊಡಬೇಕು. ಅದು ಒಂದು 15 ಡೇಸ್ ಆಗುತ್ತೆ. 7th ನವಂಬರಲ್ಲಿ ಕೊಟ್ಬಿಡ್ತಾರೆ ಅವರು. ಅಷ್ಟು ದಿವಸ ಆಗುತ್ತೆ. ಇವಾಗ ಮೇನ್ ಸ್ಟಿಚಿಂಗ್ ಕೊಡಬೇಕು. ಇವಾಗ ಅವ್ರು ಏನೇನು ಕೊಡ್ತಾರೆ ಅಂದರೆ ಬ್ಯಾಜು ಮತ್ತು ಟ್ರ್ಯಾಕ್ ಸೂಟು ಅದೆಲ್ಲ ಕೊಡ್ತಾರೆ. ಸೊ ಕ್ಯಾಪು NCC ಕೆಡೆಟ್ ಅದು ಆ ಥರ ಅದೇ ಕೊಡೋದು. ಸೊ ಕಲರು ಅದೇ ಇರುತ್ತೆ, ಹಾಕಿದ್ದು. ಬೇಸಿಕ್ಕಿಂದ ಬೇಸಿಕ್ ಐಟಮ್ ಐತೆ. ಸೊ ಟೈಮ್ ಇವಾಗ 6:20 ಆಗ್ತೈತೆ. 6:20 ಇವಾಗ ನೈಟು ಆಗೋಕ್ಕೆ ಹೋಗ್ತೈತೆ. ಸೊ ಇಲ್ಲಿ ಬ್ಯಾಜಸ್ಸು ನೋಡ್ಬೋದು ಹೆಂಗೈತೆ. ಸೊ ಅದು NCC ಬ್ಯಾಜಸ್ಸು. ಅದರಲ್ಲಿ ಇನ್ನೂ ನನಗೊಂದು ಸಿಕ್ಕಿಲ್ಲ. ಸೊ ಇಲ್ಲಿ ಕಲರ್ಸು ನೋಡ್ಬೋದು ಯೂನಿಫಾರ್ಮ್ದು. ಖಾಕಿ ಕಲರ್ ಡಿಫ್ರೆಂಟ್ ಇರುತ್ತೆ, ಆದರೆ ಅವರು ಹೇಳ್ಬಿಟ್ಟಿದ್ದಾರೆ ಯಾವ್ದು ಬೇಕಂತ. ಬೇಸಿಕ್ಕಿಂತ ಬೇಸಿಕ್ ನೀಡು ಐತೆ ಇಲ್ಲಿ. ನೇಮ್ ಕಾರ್ಡು ಸಿಗುತ್ತೆ, ನಮ್ಮದು ನೇಮ್ ಬ್ಯಾಜ್ ಇದೆಯಲ್ಲ ಅದು. ಅಂದೆ ಕಡಂದೆ ठीक है. ये लगा लो, ये लगाओ, जिप लगाओ. और भी कोई पैटर्न है क्या उसमें? लोगो है आमी का. लोगो नहीं आमी. 4 और 1 ಸೊ ಫ್ರೆಂಡ್ಸ್, ಇವಾಗ ತಗೊಂಡಿದ್ದೀನಿ ಎಲ್ಲ ವರ್ಕ್. ಸೊ ಎಲ್ಲ ಪರ್ಫೆಕ್ಟ್ ಐತೆ, ಯೂನಿಫಾರ್ಮ್ ಚೆನ್ನಾಗಾಯಿತು. ಸೊ ಇದು ಟ್ರ್ಯಾಕ್ ಸೂಟು. ಮೇನ್ ಯೂನಿಫಾರ್ಮ್ ಸ್ಟಿಚಿಂಗ್ ಕೊಡಬೇಕು. ಟ್ರ್ಯಾಕ್ ಸೂಟ್ ರೆಡಿಯಾಗಿದೆ ಫ್ರೆಂಡ್ಸ್. ಒಂದೊಂದು ಅವ್ರು ಕೊಡ್ತಿದ್ದಾರೆ. ಇದೆಲ್ಲ ನೋಡಿ, ಸಾಕ್ಸಸ್ಸು, ಬೆಲ್ಟು, ಇದೆಲ್ಲ ಟ್ರ್ಯಾಕ್ ಸೂಟ್. ಇದೆಲ್ಲ ಇನ್ನೂ ಗೊತ್ತಿಲ್ಲ ನನಗೆ, ಆದರೆ ಗೊತ್ತಾಗುತ್ತೆ ಮುಂದೆ ಹೋಗಿ. ಸೊ ಬ್ಯಾಡ್ಜಸ್ ಐತಲ್ಲ.
अच्छा ಸೊ ಫ್ರೆಂಡ್ಸ್, ಇವಾಗ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ. ಸೊ ಫುಲ್ ಎಕ್ಸೈಟೆಡ್. ಇವಾಗ ನಾಳೆ ಕಾಲೇಜ್ಗೆ ಹೋಗೋಕ್ಕೆ ನೋಡೋಣ. ಇವಾಗ ಡೈರೆಕ್ಟ್ ಮನೆಗೆ ಹೋಗಬೇಕು ಗಾಡಿಯಿಂದ. ಸೊ ಎಕ್ಸೈಟೆಡ್. ನಾಳೆ ಇವಾಗ ಟ್ರ್ಯಾಕ್ ಸೂಟ್ ಹಾಕ್ಕೊಂಡು ಹೋಗ್ತಿದ್ದೀನಿ. ನಾಳೆ ಟ್ರ್ಯಾಕ್ ಸೂಟ್. ನಾನು ಸೆಲೂನಿಗೆ ಬಂದಿದ್ದೀನಿ. ಹಾಂ, ಲೈಟೆಸ್ಟ್ ಸೆಲೂನು, ಅದು ತೋರಿಸ್ತಿಲ್ಲ ಲೈಟಿಂಗ್ ಐತಂತ. ಸೊ ಇವಾಗ ಕಟಿಂಗು ನೋಡ್ತಿದ್ದೀರಾ ಎಷ್ಟು ಜಾಸ್ತಿ ಐತೆ ಕೂದಲು ಅಂತ. ಇವಾಗ NCCಗೆ ಮೇನು ಫುಲ್ ಡಿಸಿಪ್ಲಿನ್ ಆಗಿರ್ಬೇಕು. ನಾಳೆ ಜಾಸ್ತಿ ದಿನ ಆಯಿತು ಕಾಲೇಜ್ಗೆ ಹೋಗಿ. ಸೊ ಇವಾಗ ಡಿಸಿಪ್ಲಿನಲ್ಲಿ ಹೋಗಬೇಕು. ಇದೆಲ್ಲ ಕಟ್ ಮಾಡ್ಕೊಂಡು ಆಮೇಲೆ ನಾಳೆ ಹೋಗಬೇಕು NCCಗೆ. ಜಾಸ್ತಿ ಸ್ಟ್ರಿಕ್ಟ್ ಇರುತ್ತೆ ನಾಳೆ. ಅದು ಬೇರೆ ಯೂನಿಫಾರ್ಮಲ್ಲಿ ಹೋಗ್ತಿದ್ದೀನಿ, ಇನ್ನೂ ಸ್ಟ್ರಿಕ್ಟ್ ಮಾಡ್ತಾರೆ ಅವರು. ನೋಡೋಣ. ಇವತ್ತು ಯೂನಿಫಾರ್ಮು ತೊಗೊಂಡಿದ್ದೀನಿ, ಸೆಲೆಕ್ಟೆಡ್ ಕೆಡೆಟ್ ಆಗಿಬಿಟ್ಟಿದ್ದೀನಿ. ಸೊ ಇವತ್ತೆಲ್ಲ ಜಾಲಿ ಜಾಲಿ. ಇವಾಗ ಕಟಿಂಗ್ ಮಾಡಿಸ್ಬಿಟ್ಟು ತೋರಿಸ್ಬೇಕು. ಪಕ್ಕ ನನ್ನ ಮೂಡ್ ಚೇಂಜ್ ಆಗಿಬಿಡುತ್ತೆ ಕಟಿಂಗ್ ಮಾಡಿದ್ಮೇಲೆ. ಫುಲ್ಲು ಇದು ಇರೋ ಕೂದಲು ಇನ್ನೂ ಕಟ್ ಮಾಡಬೇಕು NCCಗೋಸ್ಕರ. ಮುಂಚೆ ಹೆಂಗಿತ್ತು ಲಾಕ್ ಸ್ಟಾರ್ಟ್ ಮಾಡಿದ್ಮೇಲೆ, ಇವಾಗ ಹೆಂಗಾಯ್ತಂದರೆ ಇನ್ನೂ ಮುಂದೆ ಹೆಂಗಾಗುತ್ತಂದರೆ ಗೊತ್ತಿಲ್ಲ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಇದೆಲ್ಲ ಹೋಗುತ್ತೆ. ಇಲ್ಲೆಲ್ಲ ವೆರಿ ಶಾರ್ಟ್ ಮಾಡ್ಬಿಟ್ಟು. ಸೊ ಬಾಯ್. ಸೊ ಫ್ರೆಂಡ್ಸ್, ಇವಾಗ ನನಗೆ ನಿಜ ಮುಖನೂ ತೋರ್ಸೋಕ್ಕಾಗ್ತಿಲ್ಲ, ಹಂಗೈತೆ ಕಟಿಂಗು. ನೋಡಿಬೇಕಾದ್ರೆ ಹೆಂಗೈತೆ ಅಂತ. ಫುಲ್ಲು ಚಿಕನ್ ಮಾಡಿಸ್ಬಿಟ್ಟಿದ್ದೀನಿ. ಏನು ತೂ ಯಾವ ಥರ ಕಾಣಿಸ್ತೀನಿ. ಯಾರ ಇವರು? ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡವನೆ. ಯಾರೋ ಇವನು ಹಿಂಗೆ ಕಾಣಿಸ್ತಿದ್ದೀನಿ. ಏಂತಕ್ಕಂದರೆ NCCದಲ್ಲಿ ಲಾಸ್ಟ್ ಟೈಮು ಈ ಥರ ಕಟಿಂಗ್ ಮಾಡಿಸಿಲ್ಲ ಅಂತ ಪನಿಷ್ಮೆಂಟ್ ಕೊಟ್ಟಿದ್ರು. ಸೊ ಇವಾಗ ಈ ಥರನೇ ಮಾಡಿಸ್ಬೇಕಂತ ಹೇಳಿದ್ರು ಅವರು ಕಟಿಂಗು. ಸೊ ಅದಕ್ಕೆ ಈ ಥರ ಮಾಡಿಸ್ಬಿಟ್ಟಿದ್ದೀನಿ. ಹೊಸ ಕಟಿಂಗ್ ಶಾಪ್ ಅದಕ್ಕೆ. ನಿಜ ಜಾಸ್ತಿ ಏನಂದರೆ ಏನು ಹೇಳಬೇಕು ಫ್ರೆಂಡ್ಸ್. ಇವಾಗ ನಿಜ ನನಗೆ ಸೂಟೇ ಆಗ್ತಿಲ್ಲ ಈ ಕಟಿಂಗು. ನೀವು ನೋಡಿ ಬೇಕಾದರೆ ಹೆಂಗೈತೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೆಂಗೈತಂತ. ರಿಯಾಕ್ಷನ್ ನೋಡ್ತೀನಿ ನಾನು. ಜಾಸ್ತಿ ಇದಾಗ್ತೈತೆ. ರಿಗ್ರೆಟ್ ಆಗ್ತೈತೆ ಫ್ರೆಂಡ್ಸ್ ಈ ಕಟಿಂಗ್ ಏನಕ್ಕೆ ಮಾಡಿಸಿದೆ ಅಂತ. ನಿಜ. अंदर रख डाल रही, अंदर रख अब्बा बोले अंदर रख. रख कैसा किया अंदर रख. ರಿಗ್ರೆಟ್ ಜಾಸ್ತಿ ಆಗ್ತೈತೆ. ನನ್ನ ಮುಖ ನನಗೆ ನೋಡೋಕ್ಕಾಗ್ತಿಲ್ಲ. ಇವಾಗ ಕಾಲೇಜ್ ಹೆಂಗೆ ಹೋಗೋದು ನಾಳೆ ಅರ್ಧ ಆಗ್ತಿಲ್ಲ. ಏನು ಹೇಳೋಣ ಇವಾಗ. ಇನ್ನೂ ನೋಡಿ, ನಮ್ಮ ಅಪ್ಪ ಅಮ್ಮ ರಿಯಾಕ್ಷನ್ ಇನ್ನೂ ನೋಡಿಲ್ಲ ನೀವು. ನಮ್ಮ ಅಪ್ಪ ಅಮ್ಮ ಮನೇಲಿಲ್ಲ ಅನಿಸುತ್ತೆ. ಇಲ್ಲ ನಮ್ಮ ಅಪ್ಪ ಅಮ್ಮಗೆ ಇನ್ನೂ ಗೊತ್ತಿಲ್ಲ ಈ ಥರ ಕಟಿಂಗ್ ಮಾಡಿಸಿದ್ದೀನಿ. ಜಾಸ್ತಿ ರಿಗ್ರೆಟ್ ಆಗ್ತೈತೆ ಫ್ರೆಂಡ್ಸ್. ನಿಜ ಜಾಸ್ತಿ ರಿಗ್ರೆಟ್ ಆಗ್ತೈತೆ. ಅದು ಬೇರೆ ನಾಳೆ ಏನು ಗೊತ್ತಾ, ಇಷ್ಟು ಕಷ್ಟಪಟ್ಟು ಇವಾಗ ಕಟಿಂಗ್ ಮಾಡಿಸಿದ್ದೀನಿ, ನಾಳೆ NCC ಇಲ್ಲ ಅಂತ ಗೊತ್ತಾಯಿತು. खत्म, बाय बाय, टाटा, गुड बाय, गया. ನಾನು ಅಲ್ಲಿಂದನೇ ವಾಪಸ್ ಬಂದ್ಬಿಡ್ಬೇಕು ಅಂದ್ಕೊಂಡಿದ್ದೆ. ಅಂಕಲ್ ಹೇಳಿದ್ರು ಸಂಡೇ ಮತ್ತೆ ಫ್ರೀ ಇರಲ್ಲ, ಇವಾಗ NCC ಮಂಡೇ ಇರೋದು. ಇವತ್ತೆಷ್ಟು ಥರ್ಸ್ಡೇ, ಇವತ್ತು ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಮಾಡ್ಸೋಣ ಅಂತ ಹೇಳ್ಕೊಂಡೆ. ಆದರೆ
ಹೇಳ್ದೆ ತಾನೇ ನಾನು. ರಿಗ್ರೆಟ್ ಆಗ್ತೈತೆ, ಆದರೂ ಸ್ಯಾಕ್ರಿಫೈಸ್ ಇಷ್ಟು ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ಸ್ವಲ್ಪ ಆದರೂ ಓಕೆ ಆಗಿತ್ತು, ಇವಾಗ ಇನ್ನೂ ಚೆನ್ನಾಗಿಲ್ಲ. ಇವನು ನಡೀತಿರೋದು ನೋಡಿ, ಇವನು ಚಂಪು ತರ ಕಾಣಿಸ್ತಾನೆ ಗೈಸ್. ಚಂಪು